ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಸುನಿಲ್. ನಾವು ಇಲ್ಲಿ ಈಗ ಸೆಕೆಂಡ್ ಒಪಿನಿಯನ್ ಫೋರಂ ಅಂತ ಒಂದು ಸೀರೀಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಮ್ಗೆ ಹಲವಾರು ಕಡೆಯಿಂದ ಪೇಷಂಟ್ಸ್ ಬರ್ತಾರೆ, ಕೆಲವು ಡೌಟ್ಸ್ ಕೇಳ್ಕೊಂಡು, ಇಲ್ಲ 2-3 ಕಡೆ ಡಾಕ್ಟರ್ ತೋರಿಸಿರ್ತಾರೆ. ಸೊ ಅದ್ರ ಮೇಲೆ ಏನಾದ್ರೂ ಸಲಹೆ ಸಿಕ್ಕತ್ತಾ ಅಂತ ಬರ್ತಾರೆ. ಸೊ ಅದ್ರ ಮೇಲೆ ನಾವು ಒಪಿನಿಯನ್ಸ್ ಕೊಡ್ತೀವಿ. ಸೊ ಅದ್ರ ಬಗ್ಗೆ ಆತರ ಎವ್ರಿ ಡೇ ಒಂದೊಂದು ಕೇಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಅನಿಸಿಕೆ ಇದ್ರೆ, ಇಲ್ಲ ನಿಮ್ದೇನಾದ್ರೂ ಈ ತರ ಡೌಟ್ಸ್ಗಳಿದ್ರೆ ನೀವು ನಮ್ಮ ಈ ಫೋರಂ ಅಲ್ಲಿ ಕೇಳಬಹುದು. ಸೊ ಡಾಕ್ಟರ್ ಚೈತ್ರ, ಇವತ್ತು ಯಾವ್ದು ಕೇಸು? ಸೊ ಇವತ್ತು 56 ಇಯರ್ ಓಲ್ಡ್ ಒಬ್ರು ಮಹಿಳೆ ಬಂದಿದ್ದಾರೆ ಸರ್. ಅವ್ರಿಗೆ ಹೊರಗಡೆ ಸ್ಕ್ಯಾನ್ ಮಾಡ್ತಿದ್ದಾರೆ, ಗರ್ಭಕೋಶದಲ್ಲಿ ಗೆಡ್ಡೆ ಇದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಎಮರ್ಜೆನ್ಸಿ ಆಪರೇಷನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರು ಸರ್. ಸೊ ಇದ್ರ ಬಗ್ಗೆ ನಿಮ್ ಸಲಹೆ ಏನು ಸರ್? ಎಮರ್ಜೆನ್ಸಿ ಆಪರೇಷನ್ ಅಂದ್ರೆ ಗರ್ಭಕೋಶ ತೆಗಿಬೇಕಂತ ಹೇಳಿದಾರೆ. ಹೌದು ಸರ್. ಓಕೆ. ಸೊ ಇದು ತುಂಬಾ ಸಾಮಾನ್ಯವಾಗಿ ನಾವು ಬರೋ ಡೌಟ್ ಸಿಚುವೇಶನ್. ಪೇಷಂಟ್ಸ್ ಗಳು ಬರ್ತಾರೆ, ಗರ್ಭಕೋಶದಲ್ಲಿ ಗೆಡ್ಡೆ ಇದೆ, ನಮ್ಗೆ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಜನರಲಿ ಗರ್ಭಕೋಶದಲ್ಲಿ ಗೆಡ್ಡೆಗೆ ಎಮರ್ಜೆನ್ಸಿ ಆಪರೇಷನ್ ಏನ್ ಬೇಕಾಗಿರಲ್ಲ. ಅದಕ್ಕೆ ಹಲವಾರು ಕಾರಣಗಳು ಇರಬಹುದು. ಬಟ್ 99.9% ಅವ್ರಿಗೆ ಈ ತರ ಎಮರ್ಜೆನ್ಸಿಯಾಗಿ ಆಪರೇಷನ್ ಮಾಡೋ ತರ ಇಲ್ಲ, ಇಮಿಡಿಯೇಟ್ ಆಗಿ ಅಡ್ಮಿಟ್ ಆಗಿ ಅಂತ ಹೇಳಿರ್ತಾರೆ. ಕ್ಯಾನ್ಸರ್ ಇದ್ರೆ ಮಾತ್ರ ಅದನ್ನ ಎಮರ್ಜೆನ್ಸಿ ಆಪರೇಷನ್ ಅಂತ ಹೇಳ್ತಾರೆ, ಅದರ್ವೈಸ್ ಇಲ್ಲ. ಯೂಶಲಿ ಈ ತರ ನಮ್ಗೆ ಯಾರಾದ್ರೂ ಒಪಿನಿಯನ್ ಅಂತ ಕೇಳಕ್ ಬಂದಾಗ ನಾವು ಅವ್ರದ್ದು ಹಳೆ ರಿಪೋರ್ಟ್ಸ್ ಎಲ್ಲ ನೋಡ್ತೀವಿ, ಮತ್ತೆ ನಾವೇ ನಮ್ದಾದ ಸ್ಕ್ಯಾನ್ ಮಾಡ್ತೀವಿ ಇಲ್ಲಿ. ಯಾಕಂದ್ರೆ ನಾವು ಹಳೆ ಸ್ಕ್ಯಾನ್ಸ್ ಇಲ್ಲ ಆಚೆಗಡೆ ಸ್ಕ್ಯಾನ್ಸ್ ನೋಡ್ಕೊಂಡು ಅದ್ರ ಮೇಲೆ ನಾವು ಒಪಿನಿಯನ್ ಯೂಶಲಿ ಕೊಡಲ್ಲ. ನಮ್ದೇ ಆದ ಸ್ಕ್ಯಾನ್ ಮಾಡ್ತೀವಿ, ನಾವು ಅದಕ್ಕೇನು ಚಾರ್ಜ್ ಮಾಡಲ್ಲ. ಸೊ ಯಾಕಂದ್ರೆ ನಮ್ಗೆ ಗೊತ್ತಾಗ್ಬೇಕಲ್ಲ ನಾವು ಯಾವಾಗ ಒಪಿನಿಯನ್ ಕೊಡ್ತಾ ಇದೀವಿ. ಬೇರೆಯವ್ರ ದೃಷ್ಟಿಕೋನದಿಂದ ನಾವು ಒಪಿನಿಯನ್ ಕೊಡಕ್ಕಾಗಲ್ಲ, ಅದಕ್ಕೆ ನಮ್ದಾದ ಸ್ಕ್ಯಾನ್ ಮಾಡ್ತೀವಿ. ಸೊ ಈ ಲೇಡಿಗೆ ನಾವು ಸ್ಕ್ಯಾನ್ ಮಾಡಿದೀವಿ. ಸೊ ಇವ್ರದ್ದು ನಾವು ಸ್ಕ್ಯಾನ್ ಮಾಡಿದಾಗ ಏನ್ ಕಾಣಿಸ್ತು ಅಂತ ನಾನು ಡೀಟೇಲ್ ಕೊಡ್ತೀನಿ. ಇದು ಸಾಮಾನ್ಯವಾಗಿ ಇದು ಗರ್ಭಕೋಶ, ಯೂಟ್ರಸ್ ನಾರ್ಮಲ್ ಸೈಜ್ ಅಲ್ಲೇ ಇದೆ. ಗರ್ಭಕೋಶದ ಹಿಂದೆ ಭಾಗದಲ್ಲಿ ಒಂದು ಚಿಕ್ಕದಾಗಿ ಗೆಡ್ಡೆ ಇದೆ, ನೀವು ನೋಡ್ಬೋದು. ಅದು 3 ಆಲ್ಮೋಸ್ಟ್ 3 ಸೆಂಟಿಮೀಟರ್, ಅಂದ್ರೆ ಚಿಕ್ಕ ನಿಂಬೆಹಣ್ಣು ಗಾತ್ರದಲ್ಲಿ ಇದೆ. ಈಗ ಈ ಗೆಡ್ಡೆಗೆ ಈ ವಯಸ್ಸಿನ ಹೆಂಗಸರಿಗೆ ಆಪರೇಷನ್ ಬೇಕಾಗಲಿಲ್ಲ. ಓಕೆ, ಇದಕ್ಕೆ ಯಾವುದೋ ತರದ ಆಪರೇಷನ್ ಇಲ್ಲ ಇಂಟರ್ವೆನ್ಷನ್ ಬೇಕಾಗಿಲ್ಲ. ಸೊ ಇವ್ರಿಗೆ ಮೋಸ್ಟ್ ಪ್ರಾಬ್ಲಿ ಮಿಸ್ಲೀಡ್ ಆಗಿದ್ದಾರೆ. ಇವ್ರಿಗೆ ಆಪರೇಷನ್ ಬೇಕಿಲ್ಲ. ಯಾವಾಗ ಇವ್ರಿಗೆ ಆಪರೇಷನ್ ಬೇಕಾಗಿ ಬರ್ಬೋದು ಅಂದ್ರೆ ಏನಾದ್ರೂ ಈ ಗಡ್ಡೆ ಸಡನ್ ಆಗಿ ಸೈಜ್ ಇನ್ಕ್ರೀಸ್ ಆಯ್ತು, ತುಂಬಾನೇ ಹೊಟ್ಟೆ ನೋವು ಬರ್ತಿದೆ, ಬ್ಲೀಡಿಂಗ್ ಜಾಸ್ತಿ ಆಗ್ತಿದೆ. ಇವ್ರಿಗೆ ಆ ತರದ ಏನಾದ್ರು ಪ್ರಾಬ್ಲಮ್ ಇತ್ತಾ? ಇಲ್ಲ ಸರ್, ಇವ್ರಿಗೆ ಆ ರೀತಿ ಏನೋ ಪ್ರಾಬ್ಲಮ್ಸ್ ಇರಲಿಲ್ಲ. ಸೊ ಇವ್ರಿಗೆ ಈ ಹೆಂಗಸರಿಗೆ ಆಕ್ಚುಲಿ ಆಪರೇಷನ್ ಬೇಕಿಲ್ಲ. ವರ್ಷಕ್ಕೊಂದ್ಸತಿ ಬಂದು ಇವರು ತಿರ್ಗಾ ತಪಾಸಣೆ ಇಲ್ಲ, ಸ್ಕ್ಯಾನ್ ಮಾಡಿಸ್ಕೊಂಡ್ರೆ ಸಾಕಾಗತ್ತೆ. ಸೊ ವೀಕ್ಷಕರೇ, ಎಲ್ಲಾ ಗೆಡ್ಡೆಗೆ ಆಪರೇಷನ್ ಬೇಕಾಗಿಲ್ಲ. ನಿಮ್ಗೆ ಏನಾದ್ರು ಆ ತರ ಡೌಟ್ ಇದ್ರೆ ನಮ್ಮ ಹತ್ರ ಬರ್ಬೋದು, ಸಲಹೆ ಪಡಿಬೋದು. ಥ್ಯಾಂಕ್ ಯು.